ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ, ಈಗ ನಾವು ಅಡುಗೆ ಎಲ್ಲ ಮಾಡ್ತೀವಿ. ಈಗ ಕುಕ್ಕಿಂಗ್ ಮಾಡಬೇಕಾದ್ರೆ ಯಾವ ಪಾತ್ರೆನ ನಾನು ಬಳಸ್ತೀನಿ ಮತ್ತು ಆ ಸ್ಟೀಲ್ ಪಾತ್ರೆನ ಬಳಸೋದ್ರಿಂದಾಗಿ ಯಾವ ರೀತಿಯಲ್ಲಿ ನಮಗೆ ಒಳ್ಳೆ ಬೇಗನೆ ನಾವು ಕುಕ್ಕಿಂಗೆಲ್ಲ ಮಾಡ್ಕೊಳ್ಬೋದು. ನಾನು ಯಾವ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಬಳಸುವಂತಹ ಈ ಪಾತ್ರೆಗಳ ವಿಷಯನ ಕೆಲವರ ವಿಷಯಗಳನ್ನ ನಿಮ್ಮ ಹತ್ರ ನಾನು ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ಈಗ ಬೇರೆ ಬೇರೆ ರೀತಿಯ ಪಾತ್ರೆಗಳಲ್ಲೆಲ್ಲ ಅಡುಗೆನ ಮಾಡ್ತಾರೆ. ಅಂದರೆ ಕೆಲವರು ಅಲ್ಯೂಮಿನಿಯಂ ಆಗಿರ್ಬೋದು, ಕೆಲವರು ಕಾಪರಲ್ಲಾಗಿರ್ಬೋದು, ಸ್ಟೀಲಲ್ಲಿ ಈ ಥರ ಮಾಡ್ತಾರೆ. ಆದರೆ ನಾನು ಬಳಸುವುದು ಹೆಚ್ಚಾಗಿ ಸ್ಟೀಲ್ ಪಾತ್ರೆಗಳನ್ನ. ಸ್ಟೀಲ್ ಪಾತ್ರೆಯಲ್ಲಿ ನಾವು ಅಡುಗೆಯನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಚೆನ್ನಾಗಿರುತ್ತೆ ಅನ್ನೋದನ್ನ ನಾನು ಈ ವಿಷಯದಲ್ಲಿ ಹೇಳ್ತೀನಿ. ಎಷ್ಟು ಬೇಗ ನಾವು ಅಡುಗೆನೂ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಇದೇ ಪಾತ್ರೆಗಳು. ಅಂದರೆ ಇದು AMC ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು. ಪ್ರೀಮಿಯಂ ಗುಣಮಟ್ಟದ ಸರ್ಜಿಕಲ್ ಸ್ಟೀಲಿಂದ ಮಾಡಿದಂತಹ ಬಹಳ ಗುಣಮಟ್ಟದ ಆರೋಗ್ಯಕರವಾದಂತಹ ಅಡುಗೆಗೆ ಅತ್ಯಂತ ಉಪಯುಕ್ತಕರವಾದಂತಹ ಸ್ಟೇನ್ಲೆಸ್ ಪಾತ್ರೆಗಳು. ಅಂದರೆ ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಏನಲ್ಲ, ಇದು ನಾವು ನಮ್ಮ ಮನೆಗೆ ತೆಗೆದುಕೊಂಡಂತಹ ಪಾತ್ರೆಗಳು. ಆದ್ದರಿಂದ ಇದು ಯಾವ ರೀತಿಯಲ್ಲಿ ಬೆನಿಫಿಟ್ಸ್ ಇದೆ, ಈ ಒಂದು AMC ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸುವುದರಿಂದ ನಮಗೆ ಆರೋಗ್ಯಕರವಾದಂತಹ ಒಂದು ಬೆನಿಫಿಟ್ಸ್ ಎಲ್ಲ ತುಂಬಾ ಸಿಗುತ್ತೆ. ಏನಂದರೆ ನಿಮಗೆ ಗ್ಯಾಸ್ ಉಳಿತಾಯ ಆಗಬೇಕಾ, ಉತ್ತಮವಾದಂಥ ಆರೋಗ್ಯ ಬೇಕಾ, ಎಲ್ಲದಕ್ಕೂ ಸಹ ಇಂಥ ಒಂದು ಸ್ಟೀಲ್ ಪಾತ್ರೆಗಳನ್ನ ಬಳಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ನೋಡಿ ಎಲ್ಲರೂ ಸಹ ಸ್ಟೀಲ್ ಅಂದರೆ ಅಲ್ಯೂಮಿನಿಯಂ ಪಾತ್ರೆಗಿಂತಲೂ ಹೆಚ್ಚಾಗಿ ಕಂಚು ಮತ್ತು ಹಿತ್ತಾಳೆ ಈ ರೀತಿಯ ಪಾತ್ರೆಗಳನ್ನೆಲ್ಲ ಹೆಚ್ಚಾಗಿ ಬಳಸ್ತಾ ಇದ್ದರು. ಅದರಿಂದ ಆಗಿನ ಕಾಲದವರು ತುಂಬಾ ಆರೋಗ್ಯಕರವಾಗಿ ಗುಣಮಟ್ಟದ ಒಂದು ಜೀವನವನ್ನು ಮಾಡ್ತಾಯಿದ್ರು. ಈಗ AMC ಪಾತ್ರೆಗಳನ್ನು ಬಳಸುವುದರಿಂದ ಏನೇನು ನಮಗೆ ಆರೋಗ್ಯಕರವಾದಂಥ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ, ಇದನ್ನು ನಾವು ಎಣ್ಣೆ ಮತ್ತು ನೀರಿಲ್ಲದೆ ಅಡಿಗೆಯನ್ನು ಸಹ ಮಾಡ್ಬೋದು. ಅಂದರೆ ಆಯಿಲ್ ಫ್ರೀ ವಾಟರ್ಲೆಸ್ ಕುಕ್ಕಿಂಗ್ನು ಸಹ ಮಾಡ್ಬೋದು. ಕಡಿಮೆ ಕೊಲೆಸ್ಟ್ರಾಲು, ಪೋಷಕಾಂಶಗಳ ರಕ್ಷಣೆ ಸಹ ಉಂಟಾಗುತ್ತೆ. ಅಂದರೆ ಈ ಪಾತ್ರೆಗಳಲ್ಲಿ ನಾವು ಎಣ್ಣೆ ಅಥವಾ ತುಪ್ಪವನ್ನು ಬಳಸೋದನ್ನು ಸಹ ಆಹಾರವನ್ನು ಬೇಯಿಸ್ಬೋದು. ಇದು ಹೃದಯಕ್ಕೆ ತುಂಬ ಆರೋಗ್ಯಕರವಾದಂಥ ಮತ್ತು ಕೆಲವರು ತುಂಬಾ ವೆಯ್ಟ್ ಇರ್ತಾರೆ, ಅಂಥವರೆಲ್ಲ ಸಹ ಇಂತಹ ಪಾತ್ರೆಗಳನ್ನು ಬಳಸುವುದರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ಸ್ವಲ್ಪ ಕಡಿಮೆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದು ಏನಂದರೆ ಪೋಷಕಾಂಶಗಳ ರಕ್ಷಣೆ ಉಂಟಾಗುತ್ತೆ ಕಡಿಮೆ ನೀರಿನಲ್ಲಿ. ಮತ್ತು ಇನ್ನೊಂದು ನೀರಿನ ಸಹಾಯವಿಲ್ಲದೇನೂ ಸಹ ತರಕಾರಿಗಳನ್ನು ಬೇಯಿಸ್ಬಿಟ್ಟು ಸ್ಟೀಮ್ ಥರ ಮಾಡಿಕೊಂಡರೂ ಸಹ ತಿನ್ನೋದರಿಂದಾಗಿ ಅವುಗಳಲ್ಲಿ ಜೀವಸತ್ವಗಳು, ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಸಹ ಯಾವುದೇ ರೀತಿಯಲ್ಲೂ ಹಾನಿಯಾಗದೆ ನಶಿಸಿ ಹೋಗದೆ ಹಾಗೆ ಉಳಿಯುತ್ತದೆ ಅಂತಲೂ ಸಹ ಹೇಳ್ಬೋದು. ಅಂದರೆ ಯಾವುದೇ ರೀತಿಯ ಒಂದು ರಾಸಾಯನಿಕಗಳು ಬಿಡುಗಡೆಯಾಗೋದಿಲ್ಲ. ನಾನ್ ರಿಯಾಕ್ಟಿವ್ ಆ್ಯಂಡ್ ನೋ ಟ್ಯಾಕ್ಸಿನ್ಸ್ ಎಲ್ಲ ಇರುತ್ತೆ. ಅಂದರೆ ಇಂತಹ ಸ್ಟೀಲ್ ಪಾತ್ರೆಗಳಲ್ಲಿ ಯಾವುದೇ ಈಗ ನಾನ್ ಸ್ಟಿಕ್ ಪಾತ್ರೆಗಳೆಲ್ಲ ನೋಡ್ಬೋದು, ಟೆಲಿಫೋನ್ನ ಒಂದು ಕೋಟಿಂಗ್ ಇರೋದರಿಂದಾಗಿ ಅದು ಹೆಚ್ಚಿನ ತಾಪಮಾನಗಳಲ್ಲಿ ಮಾಡಿದಾಗ ವಿಷಕಾರಿ ಅನಿಲಗಳು, ಟಾಕ್ಸಿನ್ಸ್ಗಳೆಲ್ಲ ಆದ್ದರಿಂದಾಗಿ ಇಂತಹ ಪಾತ್ರೆಗಳನ್ನು ಬಳಸೋದರಿಂದ ನಮಗೆ ಆರೋಗ್ಯಕರವಾದಂತಹ ಒಂದು ಇದು ಸಿಗುತ್ತೆ. ಆಮ್ಲೀಯ ಆಹಾರಗಳಿಗೆ ಸುರಕ್ಷಿತವನ್ನು ನೀಡುತ್ತೆ. ಈಗ ಹುಳಿ ಪದಾರ್ಥಗಳಾಗಿರ್ಬೋದು, ಟೊಮೆಟೊ, ಹುಣಸೆಹಣ್ಣು ಇದರೆಲ್ಲ ಬೇಯಿಸಿದಾಗ ಕೆಲವು ಮೆಟಲ್ ಆಹಾರದೊಂದಿಗೆ ಸೇರಿಕೊಂಡು ರಾಸಾಯನಿಕ ಕ್ರಿಯೆಯನ್ನು ಸಹ ಮಾಡಿಬಿಡುತ್ತೆ. ಆದರೆ ನಾವು ಇಂಥ ಒಂದು ಸ್ಟೀಲ್ ಪಾತ್ರೆಗಳಲ್ಲಿ ಮಾಡೋದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅತ್ಯಂತ ಸುರಕ್ಷಿತವಾದ ರೀತಿಯಲ್ಲಿ ಒಳ್ಳೆಯ ಮೆಟಲ್ಗಳನ್ನು ಯೂಸ್ ಮಾಡೋದರಿಂದಾಗಿ ಒಳ್ಳೆಯ ಒಂದು ಹೆಲ್ತ್ ಬೆನಿಫಿಟನ್ನು ಸಹ ಸಿಗುತ್ತೆ ಅಂತಲೂ ಹೇಳ್ಬೋದು. ಆಮೇಲೆ ಹೈಜೀನ್ ಮತ್ತು ಸೇಫ್ಟಿಯಾಗಿರುತ್ತೆ. ಅಂದರೆ AMC ಸ್ಟೀಲ್ ಪಾತ್ರೆಗಳಿಂದ ನಾವು ರಂಧ್ರಗಳಿಲ್ಲದ ನಾನ್ ಫೋರ್ಸ್ ಮೇಲ್ಮೈ ಹೊಂದಿರುವುದರಿಂದ ಆಹಾರದ ಕಣಗಳು, ಬ್ಯಾಕ್ಟೀರಿಯಾಗಳು ಪಾತ್ರೆಗಳಲ್ಲಿ ಉಳಿಯೋದಿಲ್ಲ. ಮತ್ತು ಲೋಹದಲ್ಲಿ ಅಲರ್ಜಿ ಇರುವವರಿಗೂ ಸಹ ಸರ್ಜಿಕಲ್ ಸ್ಟೀಲ್ ಸಂಪೂರ್ಣವಾದಂತಹ ಸುರಕ್ಷತೆಯನ್ನು ಕೊಡುತ್ತೆ. ಆಮೇಲೆ ಇನ್ನೊಂದು
ಅಕ್ಯೂಮ್ ತರಂ ಬೇಸ್ ಮೂಲಕವಾಗಿ ಸಮಾನವಾದ ತಾಪಮಾನದ ವಿತರಣೆಯನ್ನು ಉಂಟು ಮಾಡುತ್ತೆ. ಅಂದರೆ ಇದು ಶಾಖವನ್ನು ಪಾತ್ರೆಯ ಎಲ್ಲ ಕಡೆಯೂ ಸಹ ಸಮನಾಗಿ ಹರಡುತ್ತದೆ. ಇದರಿಂದ ಆಹಾರ ಸೀದೋಗೋದಿಲ್ಲ ಮತ್ತು ಪೌಷ್ಟಿಕಾಂಶವೂ ಸಹ ನಾಶವೂ ಸಹ ಉಂಟಾಗೋದಿಲ್ಲ. ಆದ್ದರಿಂದ ಇಂತಹ ಪಾತ್ರೆಗಳನ್ನು ಬಳಸೋದರಿಂದಾಗಿ ಹೃದಯ ಸಂಬಂಧಿ ರೋಗಗಳನ್ನು ತಡೆಯಬಹುದು. ಆದ್ದರಿಂದ ಯಾವಾಗಲೂ ಸಹ ಇಂತಹ ಆರೋಗ್ಯಕರವಾದಂತಹ ಸ್ಟೀಲ್ ಪಾತ್ರೆಗಳನ್ನೇ ಅಂದರೆ ಆಹಾರವನ್ನು ಬೇಯಿಸೋದಕ್ಕೆ ಬಳಸಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.